ಪ್ರೀತಿ ಪಾತ್ರರಿಗೆ ನಾವ್ಯಾವತ್ತೂ ಹೇಳುವಾಗ ಬಹಳ ಸಂತೋಷದಿಂದ ಹೇಳಬೇಕಾಗತ್ತೆ ಕೃತಜ್ಞತೆಗಳನ್ನು. ಇವತ್ತು ಉಮಾಕಾಂತ್ ಗೌಡ್ರು ಇಲ್ಲಿಗೆ ಬಂದು, ಉಮಾಪತಿ ಗೌಡ್ರು ಇಲ್ಲಿಗೆ ಬಂದು ಈ ಟ್ರೈಲರ್ನ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ಇಡೀ ತಂಡದ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಟರುಗಳು ಕಮ್ಮಿ ಆಗ್ತಾ ಇದ್ದಾರಲ್ಲ, ಯಾರಿಗೂ ಏನು ಆಸೆ ಇಲ್ವಾ, ಆಕಾಂಕ್ಷೆ ಇಲ್ವಾ, ಅಥವಾ ಇಂಟ್ರೆಸ್ಟ್ ಇಲ್ವಾ, ಏನು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನೋಡಿದಾಗ ತುಂಬ ಬೇಸರ ಆಗುತ್ತೆ. ಬಟ್ ಜನಗಳು ಅಲ್ಟಿಮೇಟ್ ಆಗಿ ಸಿನಿಮಾ ಚಿತ್ರರಂಗ ಉದ್ಯಮವನ್ನು ಉಳಿಸ್ಬೇಕು ಬೇಡುವಂಥ ತೀರ್ಮಾನ ಮಾಡಬೇಕು. ಖಂಡಿತವಾಗ್ಲೂ ನಮ್ಮ ಕನ್ನಡ ಜೊತೆ ಬಗ್ಗೆ ಆ ಒಂದು ಅಪಾರ ವಿಶ್ವಾಸವಿದೆ. ಯಾಕೆಂದರೆ ಒಳ್ಳೆಯ ಸಿನಿಮಾವನ್ನು, ಒಳ್ಳೆಯ ಕಂಟೆಂಟ್ ಇದ್ದಂಥ ಸಿನಿಮಾವನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಹಾಗಾಗಿ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಕಲಾವಿದರನ್ನಾಗಲಿ ತಂತ್ರಜ್ಞರಾಗಲಿ ಎಲ್ಲರನ್ನೂ ಉತ್ತೇಜಿಸ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ಇದೇ 6ನೇ ತಾರೀಕು ಬಿಡುಗಡೆ ಆಗಿರುತ್ತಂಥ ಸುಖೀ ಭವ ಅಂತ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡು ಬರ್ತಿರುವಂಥ ಈ ಸಿನಿಮಾಕ್ಕೆ ನಮ್ಮ ಇಡೀ ಕನ್ನಡ ಜನತೆ, ನಮ್ಮ ತಂಡಕ್ಕೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸುಖೀ ಭವ ಅಂತ ಹೇಳಿದ್ರೆ ಸಾಕು ಈ ಸಿನಿಮಾ ನೋಡೋದ್ರ ಮುಖಾಂತರ. ಸೊ ದಯವಿಟ್ಟು 6ನೇ ತಾರೀಕಿಂದ ನಮ್ಮ ಸಿನಿಮಾವನ್ನು ಥಿಯೇಟ್ರಲ್ಲೇ ಬಂದು ನೋಡಿ. ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ, ಅವರಿಗೆಲ್ಲ ಆಶೀರ್ವಾದ ಮಾಡಿ. ಹೊಸದಾಗಿ ಅಟೆಂಡ್ ಮಾಡಿರುವಂಥ ನಮ್ಮ ನಿರ್ದೇಶಕ ರಾಜೇಶ್ ಅವರಿಗೆ ಆಶೀರ್ವಾದ ಮಾಡಿ, ಸಂತೋಷ್ ಅವರಿಗೆ ಆಶೀರ್ವಾದ ಮಾಡಿ. ಇದೊಂದು ಸಿನಿಮಾ ಗೆದ್ದರೆ ಅವರು ಇನ್ನೂ ಒಂದು 5 ಸಿನಿಮಾ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ, ಆಶೀರ್ವಾದ ಬಹಳ ಮುಖ್ಯ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಹಾಗೆ ಮಾಧ್ಯಮ ಮಿತ್ರರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಒಬ್ಬ ನಿರ್ದೇಶಕ ಒಂದು ಒಳ್ಳೆಯ ಕಥೆಯನ್ನು ಸೃಷ್ಟಿ ಮಾಡಿ, ಒಂದು ತಂದೆ ತಾಯಿಯ ಪ್ರೀತಿನೋ ಅಥವಾ ಒಂದು ಪ್ರೇಮಿಗಳ ಬಗ್ಗೆ ಇರುವಂಥದ್ದು ಅಥವಾ ಒಂದು ಕುಟುಂಬದ ಬಗ್ಗೆ ಇರುವಂಥದ್ದು ಎಂತೆಂಥದ್ದು ಕಥೆಗಳನ್ನ ಅವರು ಸೃಷ್ಟಿ ಮಾಡಿ ಅದನ್ನು ತೆರೆ ಮೇಲೆ ತರಬೇಕು, ಅದರ ಮೂಲಕ ಮೆಸೇಜ್ ಕೊಡಬೇಕು ಜನರಿಗೆ ಅಂತ ಹೇಳಿ ಅದನ್ನು ಬೆಳ್ಳಿ ತೆರೆ ಮೇಲೆ ತೋರಿಸ್ಬೇಕು ಅಂತ ತುಂಬ ಆಸೆ ಪಟ್ಟು ಬರೆದಿರ್ತಾರೆ ಮತ್ತು ತಂದಿರ್ತಾರೆ. ಅದನ್ನು ಚಿಕ್ಕದಾದ ಒಂದು ಮೊಬೈಲಲ್ಲಿ ನೋಡ್ಕೊಳ್ಳೋದು ಏನು ಆನಂದ ಪಡ್ತೀವಿ. ಎಲ್ಲಿವರೆಗೆ ಇದು ಆಗಲ್ಲ, ಒಂದು ಸ್ವಲ್ಪ ದಿನ ಅದು ಕೂಡ ಬೋರ್ ಆಗುತ್ತೆ. ಬಟ್ ಬೆಳ್ಳಿತೆರೆ ಯಾವತ್ತೂ ಶಾಶ್ವತ, ಅದು ನಿಮ್ಮ ಆಶೀರ್ವಾದ ಇರೋವರೆಗೂ. ಅಣ್ಣವರೇ ಹೇಳಿದ್ದಾರೆ ಆ ಮಾತನ್ನ, ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ ಅಂತ ಅವತ್ತೇ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ನಿಮಗೆ ಅಲ್ಟಿಮೇಟ್ ಆಗಿ ಬೆಳ್ಳಿತೆರೆಯೇ ನಿಮಗೆ ಸುಖವನ್ನು ಕೊಡುವಂಥದ್ದು. ಸೊ ಹಾಗಾಗಿ ಫೋನ್ಗೆ ಮೊರೆ ಹೋಗ್ಬೇಡಿ, ಅಲ್ಲಿ ಬರುವಂಥ ಎಂಟರ್ಟೈನ್ಮೆಂಟ್ ನೋಡಿ, ಬೇಡ ಅಂತಲ್ಲ. ಕೆಲವರು ಟ್ಯಾಲೆಂಟೆಡ್ ಇರೋರು ಇರ್ತಾರೆ, ಅದನ್ನು ಚೆನ್ನಾಗೂ ಇರುತ್ತೆ. ಕೆಲವು ಸರಿ 1-2-3 ಸೆಕೆಂಡ್ಗಳಲ್ಲಿ ಬೇಡ ಅಂತ ಹೇಳಿದ್ರೆ, ಬಟ್ ಅದನ್ನೇ ಅಲ್ಲೇ ಎಂಟರ್ಟೈನ್ಮೆಂಟ್ ನಾವು ಮನೋರಂಜನೆ ತಗೋತೀವಿ ಅಂತ ಹೇಳಿದ್ರೆ ಇದೊಂದು ಉದ್ಯಮ, ಚಿತ್ರರಂಗ ಒಂದು ಉದ್ಯಮ. ಈ ಉದ್ಯಮದಲ್ಲಿ ತುಂಬ ಜನ ಇದನ್ನೇ ನಂಬಿಕೊಂಡು ಸಂಸಾರ ಮಾಡ್ತಿದ್ದಾರೆ. ತಾಂತ್ರಿಕ ವರ್ಗದವರು ಇರ್ಬೋದು, ನಟ ನಟಿಯರಿರ್ಬೋದು, ಅಥವಾ ನಿರ್ದೇಶಕರು, ಎಷ್ಟು ಜನ ಇದ್ದಾರೆ, ಥಿಯೇಟರ್ನ ಕಾರ್ಮಿಕರಿರ್ಬೋದು, ಮಾಲೀಕರಿರ್ಬೋದು. ಇದೊಂದು ಉದ್ಯಮವಾಗಿ ದೊಡ್ಡದಾಗಿ ಬೆಳೆದಿತ್ತು. ಆ ಸುವರ್ಣ ಯುಗದಲ್ಲೇ ನಾವು ಸಿನಿಮಾ ರಂಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡು ಬಂದಿದ್ದು. ಈಗ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಅದ್ರಲ್ಲಿ ನಮ್ಮದೇ ಸ್ವಂತ ಚಿತ್ರ, ಅದು ಸ್ನೇಹಿತರ ಚಿತ್ರವನ್ನು ಕೂಡ ತಮ್ಮದೇ ಚಿತ್ರ ಅನ್ನುವಂತಹ ನಿಟ್ಟಿನಲ್ಲಿ ತಾವಿಲ್ಲಿವರೆಗೂ ಬಂದು ನಮ್ಮ ಜೊತೆಲಿ ಇದು ಇಷ್ಟೊತ್ತಿನವರೆಗೂ ಒಳ್ಳೆಯ ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಕ್ಕೆ ಸೂಟು ಬೂಟು ಹಾಕ ಚೆನ್ನಾಗಿದ್ದೀರಾ, ಓದಿದ್ದೀರಾ, ದುಡ್ಡು ಮಾಡಿದ್ದೀರಾ. ನಾನು ಇದನ್ನೇ ಅನ್ಕೊಂಡು ಒಂದು ಹುಡುಗಿ ಪ್ರಪೋಸ್ ಮಾಡಬೇಕು ಅಂತ ಹೋಗಿದ್ದೆ. ಹಿಂಗಿದ್ರೆ ನಾನಲ್ಲ, ಯಾವ ಹುಡುಗಿ ಸಹ ನಿನ್ನ ಇಷ್ಟಪಡಲ್ಲ. ನಾನು ಈ ಉಜಾಲ ಫ್ಯಾಕ್ಟ್ರಿ ಓನರ್ ಅಂದೆ.